ಮನುಷ್ಯರು ಕೂಡ ಅಂತಿಮವಾಗಿ ಒಂದು ನೆಮ್ಮದಿ ಕೊಡೋದು. ಏನೆಲ್ಲ ಸಾಧನೆ ನೀವು ಮಾಡಿದರೂ ಕೂಡ ಅಂತಿಮವಾಗಿ ನೆಮ್ಮದಿ ಅಂತ ಸಿಗೋದು ಆಧ್ಯಾತ್ಮದಿಂದಲೇ ಮಾತ್ರ. ಅದನ್ನು ಬಿಟ್ಟರೆ ಅದು ಅಂತಿಮವಾದ ಜ್ಞಾನ ಅಂತಲೇ ಹೇಳ್ಬೋದು. ಬೇರೆ ಎಲ್ಲ ಕಡೆಗೂ ನಾವು ಏನು ನಮ್ಮ ನಿತ್ಯ ಜೀವನಕ್ಕೆ ಏನೇನು ಬೇಕು ಅದೆಲ್ಲ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಕಾಲೇಜಿಗೆ ಸ್ಕೂಲ್ಗೆ ಹೋಗಿ ಎಷ್ಟೊಂದು ವಿದ್ಯೆ ಎಲ್ಲ ಕಲಿತೀವಿ. ಆದರೂ ಕೂಡ ಎಲ್ಲವನ್ನು ಕಲಿತಾದ್ಮೇಲೂ ಒಂದು ಏನೋ ಕೊರತೆ ಇರುತ್ತೆ ಮನಸ್ಸಿನಲ್ಲಿ, ಏನೋ ಒಂದು ಅಸಮಾಧಾನ ಇರುತ್ತೆ. ಅದು ಸಂಪೂರ್ಣವಾಗಬೇಕು ಅಂದರೆ ಆಧ್ಯಾತ್ಮ ಚಿಂತನೆ ಬೇಕು. ಆ ಆಧ್ಯಾತ್ಮ ಮಾರ್ಗಕ್ಕೆ ಎಷ್ಟೋ ಬೇರೆ ಬೇರೆ ದಾರಿಗಳಿರ್ಬೋದು. ನಾನು ಕಂಡುಕೊಂಡಂಥ ದಾರಿ ಅಂದರೆ ಈಶ್ವರಿ ವಿದ್ಯಾಲಯ ಆಧ್ಯಾತ್ಮ ಚಿಂತನೆ. ಅಂದರೆ ಒಂದು ಬೇಜಾರಿದೆ, ಇನ್ನು ಚಿಕ್ಕ ವಯಸ್ಸಿಗೆ ಬಂದಿದ್ದೀನಿ ರೂಢಿಸ್ಕೋಬೋದಿತ್ತು ನಾನು. ಎಷ್ಟೊಂದು ವಯಸ್ಸಾದ್ಮೇಲೆ ಹಿಂದೆ ಅನ್ನೋದೊಂದು ಕೊರತೆ ಇದೆ. ಆದರೆ ಎಲ್ಲದಕ್ಕೂ ಒಂದು ಸಮಯ ಅಂತಿರುತ್ತೆ. ಅದು ನಮಗೆ ಯೋಗ ಇದ್ದರೆ ಮಾತ್ರನೇ ಸಿಗೋದು. ನನಗೆ ಈ ವಯಸ್ಸಲ್ಲಿ ಯೋಗ ಸಿಕ್ಕಿದೆ ಅಂತ ಕಾಣುತ್ತೆ. ಖಂಡಿತವಾಗಿ ಅಳವಡಿಸ್ಕೊಳ್ಳೋದು, ಅದು ಅವ್ರು ಹೇಳ್ದಂಗೆ ಧಾರಣೆ ಮಾಡೋದು, ಕೇಳೋದು, ಧಾರಣೆ ಮಾಡೋದಿದೆಯಲ್ಲ, ಅದು ಸ್ವಲ್ಪ ನಿರಂತರವಾದ ಅಭ್ಯಾಸ. ಅದು ನಿರಂತರ ತಪಸ್ಸಿದ್ದಂಗೆ. ಒಂದು ದಿವಸ ಇವತ್ತು ಕೋಪ ಮಾಡ್ಕೋಬಾರ್ದು ಯಾರ ಮೇಲೂ ಅಂತಂದ್ರೆ ಅವತ್ತು ಯಾವುದೋ ಒಂದು ರೀತಿಯಲ್ಲಿ ಕೋಪ ಬಂದೇ ಬಿಟ್ಟು, ಅದು ನಿರಂತರವಾದ ಅದು ಅದೇ ಒಂದು ಪರೀಕ್ಷೆ. ಇವತ್ತು ಕೋಪ ಮಾಡ್ಕೋಬಾರ್ದು ಅಂದ್ರೆ, ಕೋಪ ಮಾಡ್ಕೊಂಡಿಲ್ಲ ಅಂದರೆ ಅದೇ ಒಂದು ದಿವಸ ತಪಸ್ಸು ನಮಗೆ. ಅದರಲ್ಲಿ ಅದು ಅಳವಡಿಕೆ ಯಾರೆಲ್ಲ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೋ, ಧಾರಣೆ ಯಾರು ಮಾಡ್ತಾ ಹೋಗ್ತೀವೋ ಆವಾಗ ಖಂಡಿತವಾಗಿ ನೆಮ್ಮದಿ, ಸಂಸಾರದಲ್ಲೂ ನೆಮ್ಮದಿ. ಗಂಡ ಹೆಂಡತಿ ಸಂಬಂಧದಲ್ಲಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದ ಜೊತೆಗೂ ಸಂಬಂಧಗಳು ಚೆನ್ನಾಗಾಗುತ್ತೆ. ಯಾರು ಕೆಟ್ಟಿರುತ್ತೋ ಅದು ಸರಿ ಹೋಗ್ತಾ ಬರುತ್ತೆ. ಎಲ್ಲ ಸಂಪರ್ಕಗಳು ಚೆನ್ನಾಗಾಗುತ್ತೆ. ಅದು ನನ್ನ ಅನುಭವ.